ಮೆಸೇಜಿಗೆ ಬರೋಕ್ಕೆ ಮುಂಚೆ ಒಂದೆರಡು ಕಾರ್ಯ ಹೇಳ್ತೀನಿ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ, ಜೇಮ್ಸ್ ಚಾಪ್ಟರ್ 4 ವರ್ಸ್ 8, 8ನೇ ವಾಕ್ಯ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳ್ರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳ್ರಿ. ಅದರಲ್ಲಿ ಪ್ರಧಾನವಾಗಿ ಮೊದಲನೇ ಭಾಗ, ದೇವರ ಸಮೀಪಕ್ಕೆ ಬನ್ನಿರಿ, ಆತ ನಿಮ್ಮ ಸಮೀಪಕ್ಕೆ ಬರುವನು. ಡ್ರಾ ನಿಯರ್ ಟು ಗಾಡ್ ಆ್ಯಂಡ್ ಈ ವಿಲ್ ಡ್ರಾ ನಿಯರ್ ಟು ಯು. ಆತ ನಿಮ್ಮ ಸಮೀಪಕ್ಕೆ ಬರ್ತಾನೆ. ಜಕರಿಯ 1:3, ಆದ ಕಾರಣ ನೀನು ನಿನ್ನ ಜನರಿಗೆ ಹೇಳು, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಕಡೆಗೆ ಪುನಃ ತಿರುಗಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನನ್ನ ಕಡೆಗೆ ತಿರುಗಿಕೊಳ್ಳ್ರಿ. ರಿಪೆಂಟ್. ತಿರುಗಿಕೊಳ್ಳ್ರಿ ಅಂದರೆ ರಿಪೆಂಟ್ ಅಂತ. ಪಶ್ಚಾತ್ತಾಪ ಪಡ್ರಿ, ಅನುತಾಪ ಪಡ್ರಿ, ಹಿಂತಿರುಗಿ ಬನ್ನಿರಿ. ನಾನು ನಿಮ್ಮ ಬಳಿಗೆ ಬರ್ತೀನಿ, ನೀವು ನಮ್ಮ ಬಳಿಗೆ ಬನ್ನಿರಿ. ದೇವರು ಹೇಳ್ತಾರೆ, ನೀನು ನನ್ನ ಜನರಿಗೆ ಹೀಗೆ ಹೇಳು ಅಂತ ಹೇಳಿ ಹೇಳಿಸ್ತಾ ಇರೋದು. ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ನೀವು ತಿರುಗಿದ್ರೆ ದೇವರು ತಿರುಗ್ತಾರೆ, ನೀವು ದೂರ ಆದರೆ ದೇವರು ದೂರ ಆಗ್ತಾನೆ. ನೀವೆಷ್ಟು ದೇವ್ರಿಗೆ ಹತ್ರ ಆಗ್ತಿರೋ ದೇವರು ನಿಮ್ಗೆ ಹತ್ರ ಆಗ್ತಾರೆ. ದ ಕೀ. ನಾನು ಇದನ್ನು ಹೇಳೋದಕ್ಕೆ ಕಾರಣ ಇದೆ. ಇನ್ನೊಂದು ವಾಕ್ಯ ಕೊಡ್ತೀನಿ. ಯೆರೆಮೀಯನ ಪುಸ್ತಕದಿಂದ 29ನೇ ಅಧ್ಯಾಯ 12ನೇ ವಾಕ್ಯ. ನೀವು ನನಗೆ ಮೊರೆ ಹಿಡಿಯುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ದಟ್ ಮೀನ್ಸ್ ಅದಕ್ಕೆ ಮುಂಚೆ ಈ ಪ್ರಾರ್ಥನೆ ಮಾಡಿದ್ರು ರಿಸಲ್ಟ್ ಇಲ್ದೇ ಇರುವಾಗ ಅನುತಾಪ ಪಟ್ಟು ತಿರುಗಿ ನೀವು ದೇವರ ಕಡೆಗೆ ತಿರುಗಿ ಬಂದರೆ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನೀವು ನನ್ನ ಬಳಿಯಲ್ಲಿ ಮೊರೆ ಇಡ್ರಿ, ಪ್ರಾರ್ಥಿಸ್ರಿ, ನಾನು ಅದಕ್ಕೆ ಕಿವಿ ಕೊಡ್ತೀನಿ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ, ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಯೆಹೋವನ ನುಡಿ. ದಟ್ ಮೀನ್ಸ್ ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾವಾಗ ಜನ ದೇವರ ಮಾತಿಗೆ ವಿರುದ್ಧವಾಗಿ ಹೋಗ್ತಾರೋ ಆಗ ದೇವರು ಶತ್ರುವಿನ ಕೈಗೆ ಒಪ್ಪಿಸ್ತಾ ಇದ್ದರು. ಇಸ್ರಾಯೇಲ್ ಜನರನ್ನು 7 ವರ್ಷ, 14 ವರ್ಷ, 18 ವರ್ಷ, 40 ವರ್ಷ, 400 ವರ್ಷ ಹೀಗೆ ಶತ್ರುವಿನ ಕೈಗೆ ಒಪ್ಪಿಸಿದ ಚರಿತ್ರೆ ನಮಗೆ ಗೊತ್ತಿದೆ. 70 ವರ್ಷಗಳ ಕಾಲ ಬಾಬೇಲಿನಲ್ಲಿ ದಾಸತ್ವಕ್ಕೆ ಕಳಿಸಿದ್ದು ನಮಗೆ ಗೊತ್ತಿದೆ. ಐಗುಪ್ತ ದೇಶದಲ್ಲಿ 40 ವರ್ಷ ಕಾಲ ಮರುಭೂಮಿಯಲ್ಲಿ ಅವರು ಅನುಭವಿಸಿದ ಕಷ್ಟಗಳು ನಮಗೆ ಗೊತ್ತಿದೆ. ದುರವಸ್ಥೆಯಿಂದ ದೇವರು ಬಿಡಿಸಬೇಕು ಅಂದರೆ, ಆಶೀರ್ವಾದದ ಕಡೆ ನಡೆಸಬೇಕು ಅಂದರೆ ನಾವು ದೇವರ ಕಡೆಗೆ ತಿರುಗಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ಸಮೀಪಕ್ಕೆ ಬಂದರೆ ನಾನು ನಿಮ್ಮ ಸಮೀಪಕ್ಕೆ ಬರ್ತೀನಿ. ನೀವು ದೂರ ಆದರೆ ನಾನು ನಿಮ್ಮಿಂದ ದೂರ ಆಗ್ತೀನಿ. ದೇವರು ದೂರ ಆದರೆ ಶತ್ರು ನಿಮಗೆ ಹತ್ರ ಆಗ್ತಾನೆ. ಶತ್ರು ಹತ್ರ ಆದರೆ ಅವನು ನಿಮ್ಮನ್ನು ಹಿಂಡಿ ಸಿಪ್ಪೆ ಮಾಡ್ತಾನೆ. ನಿಮ್ಮ ಅವಸ್ಥೆ ದುರವಸ್ಥೆ ಆಗಿರುತ್ತೆ. ಇವತ್ತು ನಾನು ಮಾತನಾಡೋಕ್ಕೆ ಬಯಸುವಂಥ ಸಂದೇಶ ದ ಓವರ್ಫ್ಲೋಯಿಂಗ್ ಅನಾಯಿಂಟಿಂಗ್, ತುಂಬಿ ಹೊರಸೂಸುವ ಅಭಿಷೇಕ. ಓದೋಣ 23ನೇ ಕೀರ್ತನೆ 5ನೇ ವಾಕ್ಯ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನನ್ನ ಪಾತ್ರೆಯು ತುಂಬಿ
ಹೊರಸೂಸುತ್ತದೆ. ಆಮೇಲೆ ನಿನ್ನ ಪಾತ್ರೆ ಹೊರಸೂಸುತ್ತದೆ ಅಂದರೆ ಇದೊಂದು ದೇವರ ಆತ್ಮನ ಪ್ರವದನೆ, ಇದು ದೇವರ ಕೃಪೆ, ಇದು ದೇವರ ಮಹಿಮೆ. ನಿಮಗೆ ಅರ್ಥ ಆಗಲಿಲ್ಲ? ಇದು ದೇವರ ಒಳ್ಳೆತನದ ಪ್ರದರ್ಶನ. ಇದು ನಿನ್ನ ಜೀವನದಲ್ಲಿ ಈ ಅಭಿಷೇಕ ಅಭಿವೃದ್ಧಿ ಆಗೋದರ ಲಕ್ಷಣ. ದೈವ ಕೃಪೆ ನಿನ್ನ ಮೇಲೆ ಅಪಾರವಾಗಿ ಆವರಿಸಿಕೊಳ್ಳುವಂಥದ್ದು. ಹಲ್ಲೆಲೂಯ. ಅನಾಯಿಂಟಿಂಗ್ ಅಂದರೆ ಒಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ನಮ್ಮನ್ನು ಸಪ್ರೇಟ್ ಮಾಡೋದು. ಅನಾಯಿಂಟಿಂಗ್, ಸೆಟ್ ಅಪಾರ್ಟ್ ಅಂಡ್ ಡೆಡಿಕೇಟ್ ಟು ಸರ್ವ್ ದ ಲಾರ್ಡ್. ದೇವರ ಸೇವೆಗಾಗಿ ಮೀಸಲಾಗಿರುವುದು. ಹಾಗಾದರೆ ಈ ಅಭಿಷೇಕ ತೈಲ ನಮ್ಮ ಮೇಲೆ ಬರುವಾಗ ನಾವು ನಮಗಾಗಿ ಅಲ್ಲ, ನಾವು ದೇವರ ರಾಜ್ಯಕ್ಕಾಗಿ ಸೇವೆ ಮಾಡುವ. ಅದು ಹೇಳಿದಾಗ ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ಆಮೇಲೆ ಅದಕ್ಕಾಗಿ ನಮ್ಮನ್ನೇ ನಾವು ಮುಡಿಪಾಗಿಡ್ತೀವಿ. ಎಲ್ಲರಿಗೂ ಆಶೀರ್ವಾದ ಬೇಕು. ಎವ್ರಿಬಡಿ, ಎಲ್ಲರಿಗೂ. ನಮಗೂ ಅಭಿಷೇಕ ಬೇಕು, ನನಗೂ ಬೇಕು. ಯಾರು ಫ್ರೀಯಾಗಿ ಸಿಕ್ಕಿದ್ರೆ ಯಾರು ಬೇಡ ಅನ್ನಲ್ಲ. ದೇವರು ಫ್ರೀಯಾಗೇ ಕೊಡ್ತಾ ಇರೋದು. ಮನುಷ್ಯರು ಚಾರ್ಜ್ ಮಾಡ್ತಾರೆ. ಮರಳಾಗ್ಬೇಡ್ರಿ ದೇವ ಮಕ್ಕಳೇ, ಅದೆಲ್ಲ ಬೂಟಾಟಿಕೆ, ಅದಲ್ಲ. ಮರಳಾಗ್ಬೇಡ್ರಿ. ನಾವು ನಿಮ್ಮ ಥರ ಮನುಷ್ಯರು ಅಷ್ಟೇ ಕಣ್ರಿ. ಕೇವಲ ನರ ಮನುಷ್ಯರು ನಾವು. ನಮ್ಮ ಮೂಗಲ್ಲಿ ಉಸಿರು ಹೋಯ್ತು ಅಂದರೆ ನಾವು ಶವಾನೇ ಅಲ್ವಾ? ಮನುಷ್ಯರು ದೇವರಾಗಕ್ಕಾಗಲ್ಲ. ಆಮೇಲೆ ನಾನು ಕಳೆದ ದಿವಸ ಬೀದರ್ಗೆ ಹೋದಾಗ ರಾತ್ರಿ 2 ಗಂಟೆಗೂ ಜನ ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾರೆ. ಹೂನಾರ, ಶಾಲು ಇದೆಲ್ಲ ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಹೆಂಗಸರುಗಳು. ಆಮೇಲೆ ನಾನು ಹೇಳಿದೆ, ನಿಮಗೆಲ್ಲ ನಿದ್ದೆ ಬರಲ್ವಾ ಅಂದೆ. ಇಲ್ಲಯ್ಯ, ನೀವು ಬರ್ತೀರಾ ಅಂತ ಕಾಯ್ತಾ ಇದೀವಿ ಅಯ್ಯ ಅಂದರು. ಬಹಳ ಸಂತೋಷ. ಅಭಿಮಾನ ಬೇರೆ, ಆರಾಧನೆ ಬೇರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅಭಿಮಾನ ಒಳ್ಳೆಯದು, ಅದು ಆರಾಧನೆ ಆಗಬಾರ್ದು. ಆರಾಧನೆಗೆ ಯೋಗ್ಯನು ದೇವರು ಒಬ್ಬನೇ. ಆಮೇನ್. ಅಭಿಷೇಕ ಎನ್ನೋದು ನಿನ್ನ ಮೇಲೆ ಇಳಿದು ಬಂದರೆ ದೇವರ ಸೇವೆಗಾಗಿ ನಿನ್ನನ್ನೇ ನೀನು ಪ್ರತ್ಯೇಕಿಸುವಂಥದ್ದು. ಯೇಸು ಸ್ವಾಮಿ ಭಾಷೆಯಲ್ಲಿ ಹೇಳಿದ್ರೆ, ಒಬ್ಬನು ನನ್ನನ್ನು ಹಿಂಬಾಲಿಸುವುದಾದರೆ ತನ್ನನ್ನೇ ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಅಂತ. ಆಮೇಲೆ ಸೇವೆ ಮಾಡೋದು. ನೋಡ್ರಿ, ನನ್ನ ಗಂಟ್ಲು ಕಟ್ಟಿದೆ, ಸೇವೆ ನಿಲ್ಸಕ್ಕಾಗಲ್ಲ. ಪ್ರಸಂಗ ಮಾಡಲೇಬೇಕು. ರಕ್ತ ಕಕ್ಕಾದರೂ ಸರಿ ಪ್ರಸಂಗ ಮಾಡ್ತಾನೆ ಇರ್ತೀವಿ. ವೈದ್ಯರ ಹತ್ರ ಹೋದ್ರೆ ಅವ್ರು ಹೇಳ್ತಾರೆ ವಾಯ್ಸ್ ರೆಸ್ಟ್, ಶಬ್ದ ತೆಗಿಯಂಗಿಲ್ಲ, ಮಾತಾಡಂಗಿಲ್ಲ, ವಾಯ್ಸ್ ರೆಸ್ಟ್. ನನ್ಗೆ ಗೊತ್ತು, ಇದೇ ಹೇಳ್ತಾರೆ, ಅದಕ್ಕೆ ವೈದ್ಯರ ಹತ್ರ ಹೋಗೋದೇ ಇಲ್ಲ. ಆಮೇಲೆ ಏನಕ್ಕೆ ಇದನ್ನು ಮಾಡ್ತೀವಿ? ಸೇವೆ ಎಂಬ ಭಾರ ನಮ್ಮ ಮೇಲೆ ದೇವರು ಕೊಟ್ಟಿರುವಂಥ ಅಭಿಷೇಕ ಅದು ನಮ್ಮನ್ನು ಪುಷ್ ಮಾಡ್ತಾ ಇರುತ್ತೆ. ಹಲ್ಲೆಲೂಯ. ಗಮನಿಸ್ರಿ, ಅಭಿಷೇಕ ಎನ್ನೋದು ಪ್ರತ್ಯೇಕ ಉದ್ದೇಶಕ್ಕಾಗಿ ನಮ್ಮನ್ನು ಬೇರ್ಪಡಿಸಿರುವಂಥದ್ದು, ಸೇವೆಗಾಗಿ. ಅನಾಯಿಂಟಿಂಗ್ ಆಯಿಲ್. ಅದೇ ರೀತಿಯಲ್ಲಿ ಈ ಅಭಿಷೇಕ ತೈಲ ಸಂತೋಷವನ್ನು, ಜಾಯ್. ದ ಅನಾಯಿಂಟಿಂಗ್ ಆಯಿಲ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಜಾಯ್. ಸಂತೋಷವನ್ನು, ಆನಂದವನ್ನು ತೋರಿಸುವಂಥದ್ದಾಗಿದೆ. ಅದಕ್ಕೆ ನಾವು ಆನಂದ ತೈಲದಿಂದ ಅಂತ ಆಡ್ತೀವಿ. ಆಡುವಾಗ ಆನಂದ ತೈಲದಿಂದ. ಯಾಕಂದರೆ ಈ ಅಭಿಷೇಕ, ನಾನು ಹೇಳ್ತಾ ಇರೋದು, ವೈರಿಗಳ ಮುಂದೆ ನಿನಗೆ ಔತಣ ಸಿದ್ಧ ಮಾಡಿ ನಿನ್ನ ತಲೆಗೆ ತೈಲವನ್ನು ಹಚ್ಚಿಸ್ತೀಯ ಅಂದ್ರಲ್ಲ, ಅದರ ಕುರಿತು ಹೇಳ್ತಾ ಇದ್ದೀನಿ. ಈ ಆನಂದ ತೈಲ ನಿಮ್ಮ ಮೇಲೆ ಬಂದರೆ ನಿಮ್ಮ ಒಳಗಡೆ ಕೃಪೆ ಆವರಿಸಿರುತ್ತೆ. ಕೃಪೆ ಆವರಿಸಿದಾಗ ನಂಬಿಕೆ ಹೆಚ್ಚಾಗಿರುತ್ತೆ, ಪ್ರೀತಿ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಈ ತೈಲ ನಿಮ್ಮ ತಲೆಗೆ ಬೀಳ್ತಾ ಇದ್ದಾಗಲೇ ಒಬೀಡಿಯನ್ಸ್ ಅನ್ನೋದು, ವಿಧಿಯತ್ವ ಎನ್ನೋದು ಬರುತ್ತೆ. ಅರ್ಥ ಆಗಲಿಲ್ಲ.
ವಿಧಿಯತ್ವ ಅನ್ನೋದು ಬರುತ್ತೆ. ಒಬೀಡಿಯನ್ಸ್ ನಿಮ್ಮ ಜೀವನದಲ್ಲಿ ಈ ವಿಧಿಯತ್ವ ಬಂದರೆ ಅದು ನಿಮ್ಮನ್ನ ಸ್ತೋತ್ರ ಆಶೀರ್ವಾದದ ಕಡೆಗೆ, ಓವರ್ ಫ್ಲೋಯಿಂಗ್ ಬ್ಲೆಸ್ಸಿಂಗ್ ಕಡೆಗೆ, ಅರ್ಥ ಆಗಲಿಲ್ಲ, ತುಂಬಿ ಹೊರಸೂಸುವ ಆಶೀರ್ವಾದದ ಕಡೆಗೆ ಈ ವಿಧಿಯತ್ವ ನಿಮ್ಮನ್ನು ನಡೆಸುತ್ತೆ. ಅಲೋ, ಅರ್ಥ ಆಗಲಿಲ್ಲ? ಅರ್ಥ ಆಗಲಿಲ್ಲ? ಅರ್ಥ ಆಗಿದ್ರೆ ಈ ಸ್ತೋತ್ರ ಹಿಂಗಿರಲಿಲ್ಲ. ನಾನು ಹೇಳ್ತೀನಿ ಕೇಳ್ರಿ. ಓವರ್ ಫ್ಲೋಯಿಂಗ್ ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ದೇವರು ನಿಮ್ಮನ್ನು ಅಭಿಷೇಕ ಮಾಡಿ ಬೇರ್ಪಡಿಸಿದ್ರೆ ದೇವರ ಕೃಪೆ ನಿಮ್ಮನ್ನು ಆವರಿಸುತ್ತೆ. ಒಂದು ದೇವರ ಕೃಪೆ ನಿಮ್ಮನ್ನು ಆವರಿಸುತ್ತೆ. ಬನ್ರಿ, ನೀವು ಒಬ್ಬರು ಬನ್ರಿ, ಇಲ್ಲಿ ಬನ್ರಿ, ಯಾರೋ ಒಬ್ರು ಬನ್ರಿ. ಈ ಕೃಪೆ ನಿಮ್ಮನ್ನು ಆವರಿಸಿರುತ್ತೆ ಫುಲ್. ಈ ಕೃಪೆ ಏನು ಮಾಡುತ್ತೆ ಗೊತ್ತಾ? ಈ ಕೃಪೆ ಅದೇ 1 ತಿಮೋಥೆಯ 1:14 ಪ್ರಕಾರ ಅತ್ಯಧಿಕವಾದ ಕೃಪೆ. ಇದು ಎಂಥ ಕೃಪೆ? ಇದು ಇವರನ್ನ ಕವರ್ ಮಾಡುತ್ತೆ. ಇದು ಕವರ್ ಆಗ್ತಿದ್ದಂಗ್ಲೆ, ಈ ಒದಿಕೆ ಬೀಳ್ತಿದ್ದಂಗ್ಲೆ ಇವರ ಒಳಗಡೆ ನಂಬಿಕೆ ಬಹಳ ಸ್ಟ್ರಾಂಗ್ ಆಗುತ್ತೆ. ಸತ್ತ ಶವವನ್ನು ಪ್ರಾರ್ಥನೆ ಮಾಡಿ ಎಬ್ಬಿಸೋದಕ್ಕೆ ನಂಬಿಕೆ ಬರುತ್ತೆ, ಪ್ರೀತಿ ಹೆಚ್ಚಾಗುತ್ತೆ, ನಶಿಸಿ ಹೋಗೋ ಆತ್ಮಗಳ ಕುರಿತು ಪ್ರೀತಿ ಬರುತ್ತೆ, ಕರುಣೆ ಬರುತ್ತೆ. ಇದು ಬರೋದಕ್ಕೆ ಕಾರಣ ಈ ಕೃಪೆ ಆವರಿಸಿರೋದ್ರಿಂದ. ಈ ಕೃಪೆ ಇನ್ನೊಂದು ಕಾರ್ಯ ಮಾಡುತ್ತೆ. ಈ ಕೃಪೆ ಇನ್ನೊಂದು ಕಾರ್ಯ ಏನು ಗೊತ್ತಾ ಮಾಡೋದು? ಇದು ನಿಮ್ಮನ್ನು ವಿಧಿಯತ್ವದ ಕಡೆ ನಡೆಸುತ್ತೆ. ಈ ವಿಧಿಯತ್ವ ಏನು ಮಾಡುತ್ತೆ? ನಿಮ್ಮನ್ನ ತುಂಬಿ ಹೊರಸೂಸುವ ಅಳತೆಗೆ ನಿಮ್ಮನ್ನು ಲೀಡ್ ಮಾಡುತ್ತೆ, ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆಮೇಲೆ ಉದಾಹರಣೆಗೆ ಕೂತ್ಕೊಳ್ರಿ. ಉದಾಹರಣೆಗೆ ಯೇಸು ಸ್ವಾಮಿ 3 ದಿವಸ ಪ್ರಸಂಗ ಮಾಡಿದ್ರು. 3 ದಿವಸದ ನಂತರ ಜನ ಎಲ್ಲ ಹೊಟ್ಟೆ ಹಸಿವು ನಿಂತಿದ್ದಾರೆ. ಶಿಷ್ಯರು ಬಂದು ಹೇಳಿದ್ರು, ಸ್ವಾಮಿ ಸಮಯ ಸಂಜೆ ಹೊತ್ತು ಮುಳುಗೋಕ್ಕೆ ಮುಂಚೆನೆ ಇವ್ರನ್ನ ಕಳಿಸ್ಬಿಡು, ಇಲ್ಲ ದಾರಿ ಮಗಳಲ್ಲಿ ಎಲ್ಲಾದರೂ ಬಳಲಿ ಹೋಗ್ಬಿಡ್ತಾರೆ. 3 ದಿನದಿಂದ ನಿಮ್ಮ ಪಾದದಲ್ಲಿ ಕೂತಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ರು, ಅವ್ರನ್ನ ಹಾಗೆ ಕಳಿಸೋದಲ್ಲ, ಅವ್ರನ್ನ ಪಂಕ್ತಿಯಾಗಿ ಕುಳಿಸ್ರಿ, ಅವರಿಗೆ ಊಟ ನೀವು ಕೊಡ್ರಿ ಅಂದರು. ಸ್ವಾಮಿ ನಾವೆಲ್ಲಿಂದ ಕೊಡೋದು? ನಾವೆಲ್ಲಿಂದ ಕೊಡೋದು? ಇಷ್ಟು ಜನಕ್ಕೆ 5,000 ಪುರುಷರಿದ್ದಾರೆ, ಅವ್ರಿಗೆ ಮಕ್ಕಳಿದ್ದಾರೆ, ಹೆಂಡತಿದಿರಿದ್ದಾರೆ. ಇಷ್ಟು 1,000 ಜನರಿಗೆ ಒಂದೇ ಸತಿಗೆ ಆರ್ಡರ್ ಕೊಟ್ಟರು ಮಾಡೋರು ಯಾರಿದ್ದಾರೆ? ಅಸಾಧ್ಯವಾದದ್ದು, ಸಮಥಿಂಗ್ ಇಂಪಾಸಿಬಲ್ ಆಗಿರೋದು, ಅಸಾಧ್ಯವಾದ ಕಾರ್ಯಗಳನ್ನು ಈ ಕೃಪೆ ಏನು ಮಾಡುತ್ತೆ? ಸಾಧ್ಯ ಮಾಡುತ್ತೆ. ನಿನಗೆ ಅಸಾಧ್ಯ. ಅದನ್ನೇ ನಾನು ಮೊದಲನೇ ಸರ್ವಿಸಲ್ಲಿ ಹೀಗೆ ಹೇಳಿದೆ, ಯೋಗ್ಯತೆ ಇಲ್ಲದೆ ಇರುವ ಸ್ಥಳಗಳಲ್ಲಿ ನಿನ್ನನ್ನು ಯೋಗ್ಯನಾಗಿ ಮಾಡೋದೇ ಈ ಕೃಪೆಯ ಪ್ರತ್ಯೇಕತೆ. ನಿನಗೆ ಆಗದೇ ಇರುವ ಕಾರ್ಯ, ನಿನ್ನಿಂದ ನಡೆಯದೇ ಇರುವ ಕಾರ್ಯ, ನಿನಗೆ ಅಸಾಧ್ಯವಾದ ಕಾರ್ಯಗಳನ್ನು ಈ ಕೃಪೆ ಅಲ್ಲಿ ಟೇಕ್ ಓವರ್ ಮಾಡಿ ಸಾಧ್ಯ ಮಾಡುವುದೇ ಈ ಅಭಿಷೇಕದ ಪ್ರತ್ಯೇಕತೆ ಆಗಿದೆ. ಹಾಗಾದ್ರೆ ಓವರ್ ಫ್ಲೋಯಿಂಗ್ ಬ್ಲೆಸ್ಸಿಂಗ್, ಓವರ್ ಫ್ಲೋಯಿಂಗ್ ಅನಾಯಿಂಟಿಂಗ್ ನಿನ್ನ ಮೇಲೆ ಬಂದ್ರೆ ಅಸಾಧಾರಣವಾದ ಕಾರ್ಯಗಳನ್ನು ನಿನ್ನ ಮೂಲಕ ದೇವರು ಮಾಡಿಸ್ತಾನೆ. ನಿನ್ನ ಕುಟುಂಬದ ಮೂಲಕ ನಡೆಯುತ್ತೆ, ಸೇವೆಯ ಮೂಲಕ ನಡೆಯುತ್ತೆ. Come on, somebody shout hallelujah. ಕೃಪೆ ಇರೋನಿಗೂ ಇಲ್ದಿರ ಇರೋನಿಗಿರೋ ವ್ಯತ್ಯಾಸ. ಕೃಪೆ ಇರೋನು ಹೇಳಿದ ತಕ್ಷಣ ಎಸ್ ಪಾಸ್ಟ್ರೆ, ಸರಿ ಪಾಸ್ಟ್ರೆ, ಓಕೆ ಪಾಸ್ಟ್ರೆ, ಮಾಡ್ತೀವಿ ಪಾಸ್ಟ್ರೆ, ವಿಧಿಯತ್ವ. ಕೃಪೆ ಇಲ್ಲದವನ ಬಳಿ ಹೇಳ್ರಿ, ಅದ್ಯಾಕೆ ಹಂಗೆ? ನಾವು ಮಾಡಲೇಬೇಕಾ? ಕೊಡಲೇಬೇಕಾ? ಹೋಗ್ಲೇಬೇಕಾ? ಹಂಗೆ ಮಾಡಿಲ್ಲ ಅಂದರೆ ಸ್ತೋತ್ರ ಹೇಳದೆ ಇದ್ದಾಗಲೇ, ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ನನಗೆ ಅನಿಸ್ತಾ ಇದೆ ನೀವು 2ನೇ ಗ್ರೂಪ್ ಅವರ ಅಂತ. ಕೃಪೆ ಇರೋನು ಅವನಿಗೆ ವಿಧಿಯತ್ವ ಇರುತ್ತೆ. ಕೃಪೆ ಇಲ್ಲದೆ ಇರೋ 108 ಪ್ರಶ್ನೆ ಕೇಳ್ತಾನೆ, ಸ್ತೋತ್ರ ಉಲ್ಟಾ ಸೀದಾ ಮಾತಾಡ್ತಾನೆ, ವಕ್ರ ಬುದ್ಧಿಯಲ್ಲಿ ಚಿಂತೆ ಮಾಡ್ತಾನೆ. ಕೃಪೆ ಇಲ್ಲದ್ರೆ ಇದ್ರೆ ಇದು ನಡೆಯುತ್ತೆ. ಕೃಪೆ ಇರೋನು ವಿಧಿಯತ್ವ ತೋರಿಸ್ತಾನೆ. ಶಿಷ್ಯರು ನೋಡಿದ್ರು,
ಇವ್ರಿಗೇನು ಮಾಡೋಕ್ಕಾಗಲ್ಲ, ಇಷ್ಟು ಜನರಿಗೆ ಕೊಡೋಕ್ಕಾಗಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಕೊಡ್ಸು, ಪಂಕ್ತಿ ಪಂಕ್ತಿಯಾಗಿ ಕುಳಿಸು. ಸ್ತೋತ್ರ. ಆಗ ಒಬ್ಬ ಓಡ್ ಬಂದು ಹೇಳು, ಸ್ವಾಮಿ ಇಲ್ಲೊಬ್ಬ ಬಾಲಕನ ಕೈಯಲ್ಲಿ 5 ರೊಟ್ಟಿ 2 ಮೀನಿದೆ, ತಗೊಂಬ ತಾಂಬ 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 ತಾಂಬ. ನಾನು ಅದನ್ನು ಅಭಿವೃದ್ಧಿ ಮಾಡ್ತೀನಿ, ಅದನ್ನು ಮಲ್ಟಿಪ್ಲೈ ಮಾಡ್ತೇನೆ, ಅದನ್ನು ನಾನು ಓವರ್ಫ್ಲೋ ಆಗೋ ಹಾಗೆ ಮಾಡ್ತೇನೆ. ಇವತ್ತು ನಿನಗೆ ವಿಧಿಯತ್ವ ಇದೆಯಾ? ನಿನ್ನ ಒಳಗಡೆ ದೇವರು ಹೇಳುವ ಮಾತಿಗೆ ನಂಬಿಕೆ ಇದೆಯಾ? ನಿನ್ನ ಕೈಯಲ್ಲಿ ಏನಿದೆ ಅನ್ನೋದಲ್ಲ ವಿಷಯ, ಕೊಡೋ ಮನಸ್ಸಿದೆಯಾ? ಬಿಟ್ಕೊಡೋ ಮನಸ್ಸಿರಬೇಕು. ಇದನ್ನು ಹೇಳುವಾಗ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಇದನ್ನು ಹೇಳುವಾಗ ಘಂಟಾಘೋಷವಾಗಿ ಏನು ನೋಡದೆ, ಲಾಭ ನೋಡದೆ ಬಿಟ್ಕೊಡೋದು. ಆಮೇಲೆ ನನ್ನ ಸ್ನೇಹಿತರು, ನನ್ನ ಜೊತೆ ಕ್ರಿಕೆಟ್ ಆಡ್ತಾ ಇದ್ದಂಥ ನನ್ನ ಹಳೆಯ ಸ್ನೇಹಿತರು ಕೋಟ್ಯಾಧಿಪತಿಗಳು, ಒಬ್ಬೊಬ್ಬರು 100 ಕೋಟಿ 200 ಕೋಟಿ ಸಂಪಾದನೆ ಮಾಡಿ ಭಾಳ ದೊಡ್ಡ ಸ್ಥಾನದಲ್ಲಿದ್ದಾರೆ. ಮೊನ್ನೆ ನೋಡಿದೆ ಒಬ್ಬನ 1000 ಕೋಟಿ ಅಂತೆ. ಯಪ್ಪ ದೇವರೇ ಸ್ತೋತ್ರ. ಅದು ಹೇಳಿದ್ರೆ ನಮ್ಮ ಬಾಯಿನೇ ಒಂಥರ ಹೋಗ್ಬಿಡುತ್ತೆ, ಕೋಟಿ ಆಗ್ಬಿಡುತ್ತೆ. ಸ್ತೋತ್ರ. ಆ ಟೈಮಲ್ಲಿ ಎಲ್ಲವನ್ನ ಬಿಟ್ಟು ಸೇವೆಗೆ ಬರೆಗೈಯಲ್ಲಿ ಬರುವಾಗ, ಒಪ್ಪಿಸುವಾಗ ಯಾರು ನೋಡಿರಲಿಲ್ಲ, ಪರಲೋಕದ ದೇವರಿಗೆ ಗೊತ್ತಿತ್ತು. ಆಮೇಲೆ ನಾನು ಆರಂಭದಲ್ಲೇ ಹೇಳಿದೆ, ದೇವರು ಯಾರಿಗೂ ಸಾಲಗಾರನಲ್ಲ. ನೀನೇನಾದರೂ ತ್ಯಾಗ ಮಾಡಿದರೆ ಅದು ಎಣಿಸಿ 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 ದೇವರಿಗೆ ಪ್ರತಿಫಲ ಕೊಟ್ಟಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಲಾಭಕ್ಕಾಗಿ ಸೇವೆ ಮಾಡಬೇಡ್ರಿ, ತ್ಯಾಗ ಮಾಡಿ ಸೇವೆ ಮಾಡಿ. ಮತ್ತೊಮ್ಮೆ ಹೇಳ್ತೇನೆ, ಲಾಭಕ್ಕಾಗಿ ಸೇವೆ ಮಾಡಬೇಡ್ರಿ, ತ್ಯಾಗ ಮಾಡಿ ಸೇವೆ ಮಾಡಿ. ನಿಮಗೆ ಬೇಕಾದದ್ದೆಲ್ಲವನ್ನ ದೇವರು ಒದಗಿಸ್ತಾ ಇರ್ತಾನೆ. ನೀವು ತೃಪ್ತರಾಗಿರ್ತೀರ, ಉಂಡು ತೃಪ್ತರಾಗಿರ್ತೀರ, ನಿಮಗೆ ಸಮೃದ್ಧಿ ಉಂಟಾಗಿರುತ್ತೆ, ನಿಮಗೆ ನೆಮ್ಮದಿ ಇರುತ್ತೆ, ಒಳ್ಳೆ ನಿದ್ದೆ ಬಂದಿರುತ್ತೆ. ಸ್ತೋತ್ರ. ಕೆಲವರಿಗೆ ಆಸ್ತಿ ಇರೋರಿಗೆ, ಸಂಪತ್ತು ಇರೋರಿಗೆಲ್ಲ ನಿದ್ದೆ ಬರಬೇಕು ಅಂತ ಏನಿಲ್ಲ. ನಾ ಹೇಳಿದ್ನಲ್ಲ, ಚಿಕಾಗೋದಲ್ಲಿ ಒಂದು ಫ್ಯಾಮಿಲಿ ರಾತ್ರಿ 3 ಗಂಟೆಗೆ ಬಂದು ನನ್ನ ಬಾಗಿಲು ತಡ್ತಾ ಇದ್ದಾರೆ. ಬೇಡ್ರು ತೆರೆದ್ರೆ ಮೊಣಕಾಲು ಹಚ್ಚಿ ನಿಂತಿದ್ದಾನೆ. ಐಶ್ವರ್ಯವಂತನಾದ ಮನುಷ್ಯ. ಎಷ್ಟು ಬಂಗ್ಲೆಗಳಿದೆ, ಅಮೇರಿಕದಲ್ಲಿ ಎಷ್ಟೊಂದು ಮನೆಗಳು ತಗೊಂಡಿದ್ದಾರೆ, ಹೊಸ ಹೊಸ ಕಾರುಗಳು ಬಂದಿದ್ದೆಲ್ಲ ಅಲ್ಲೇ ರಿಲೀಸ್ ಮಾಡ್ತಾರೆ. ರಿಲೀಸ್ ಆಗಿದ ತಕ್ಷಣ ಅದನ್ನು ತಗೊತಾರೆ. ಆದರೆ ಆ ಮನುಷ್ಯನಿಗೆ ನಿದ್ದೆ ಇಲ್ಲ. ನನಗೆ ಹೇಳ್ತಾನೆ, ಪಾಸ್ಟ್ರೆ ಪ್ರಾರ್ಥನೆ ಮಾಡಿ 3 ತಿಂಗಳಾಯಿತು ನಿದ್ದೆ ಮಾಡಿ, 3 ತಿಂಗಳಾಯಿತು ನಿದ್ದೆ ಮಾಡಿ. ಪ್ರೈಸ್ ಗಾಡ್. 3 ತಿಂಗಳಿಂದ ನಿದ್ದೆ ಮಾಡಿಲ್ವಾ? ಔಷಧಿ ಕೊಡ್ತಾ ಇದ್ದಾರೆ, ನಿದ್ದೆ ಬರ್ತಾ ಇಲ್ಲ. ಕಣ್ಣೆ ತೆರೆದೇ ಇರಬೇಕಾಗುತ್ತೆ, ನಿದ್ದೆನೇ ಬರಲ್ಲ, ಏನೇನೋ ಯೋಚನೆ ಬರುತ್ತೆ. ಆಮೇಲೆ ನಾನು ಹೇಳ್ತೀನಿ, ಹಣ ಇದ್ದರೆ ನಿದ್ದೆ ಬರಬೇಕು ಅಂತಿಲ್ಲ, ಸಂಪತ್ತಿದ್ರೆ ನಿದ್ದೆ ಬರಬೇಕು ಅಂತಿಲ್ಲ. ಆದರೆ ತನ್ನ ಭಕ್ತರು ಮಲಗಿದ ಕೂಡಲೇ ಅವರು ನಿದ್ದೆ ಮಾಡ್ತಾರೆ. ಯಾಕೆ ಗೊತ್ತಾ? ಅವರ ಮೇಲೆ ಈ ಕೃಪೆ ಆವರಿಸ್ಕೊಂಡಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಈ ಆನಂದ ತೈಲ ನಿಮ್ಮ ಮೇಲೆ ಬಿದ್ದರೆ ಒಬೀಡಿಯನ್ಸ್ ಬರುತ್ತೆ. ಆ ಒಬೀಡಿಯನ್ಸ್, ಆ ವಿಧಿಯತ್ವ ನಿಮ್ಮನ್ನು ಓವರ್ಫ್ಲೋಯಿಂಗ್ ಬ್ಲೆಸ್ಸಿಂಗ್ ಕಡೆ ನಡೆಸುತ್ತೆ. ಶಿಷ್ಯರು ವಿಧಿಯರಾದರು. 5 ರೊಟ್ಟಿ 2 ಮೀನಿನಿಂದ 5,000 ಜನರ ಪುರುಷರನ್ನು ಮಾತ್ರ ಅಲ್ಲ, ಅವರ ಮಕ್ಕಳು, ಹೆಂಡತಿ ಎಲ್ಲ ತಿಂದು ತೇಗಿ 12 ಪುಟ್ಟಿಗಳು ಮಿಗುವ ಹಾಗೆ, ಓವರ್ಫ್ಲೋ ಆಗುವ ಹಾಗೆ ಪರಲೋಕದ ದೇವರು ಮಾಡಿರೋದಾದರೆ, ಇವತ್ತು ಅದೇ ದೇವರು ಹೇಳ್ತಾನೆ, ನಾನು ನನ್ನ ಜನರನ್ನು ಅಭಿಷೇಕ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಎಂಥ ಅಭಿಷೇಕ? ತುಂಬಿ ಹೊರಸೂಸುವ ಅಭಿಷೇಕದ ಕಡೆಗೆ ನನ್ನ ಜನರನ್ನು ನಾನು ಅಭಿಷೇಕ ಮಾಡ್ತೇನೆ. ಆಮೆನ್, ಆಮೆನ್. ನಾನು ನಿಮಗೆ ಆಶೀರ್ವಾದದ ರೂಟ್ ಹೇಳ್ತಾ ಇದ್ದೀನಿ. ಕೃಪೆ ಇರೋನಿಗೂ ಕೃಪೆ ಇಲ್ದಿರೇ ಇರೋನಿಗೂ ಇರುವ ವ್ಯತ್ಯಾಸ. ಕೃಪೆ ಇರುವವನು ಎಲ್ಲೋದ್ರೂ ಸರಿ, ಶುಭವು ಕೃಪೆಯು ಅವನನ್ನು ಹಿಂಬಾಲಿಸ್ತಾ ಇರುತ್ತೆ.
ಅವನು ಅದರಿಂದ ಹೋಗೋ ಅವಶ್ಯಕತೆ ಇಲ್ಲ. ಮೊದಲನೇ ಸರ್ವಿಸಲ್ಲಿ ನಾನು ಹೇಳಿದೆ, ನೀವು ದೇವರ ಹಿಂದೆ ಹೋಗ್ರಿ, ಇದೆಲ್ಲ ನಿಮ್ಮಿಂದೆ ಬರುತ್ತೆ. ಲೆಟ್ ಮಿ ಎಕ್ಸ್ಪ್ಲೈನ್. ವಿಮೋಚನ ಕಾಂಡ ಪುಸ್ತಕ, ಎಕ್ಸೋಡಸ್ ಚಾಪ್ಟರ್ 1, 1ನೇ ಅಧ್ಯಾಯ 7ನೇ ವಾಕ್ಯ ಗಮನಿಸ್ರಿ. 7ನೇ ವಾಕ್ಯ. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ನೋಡಿದ್ರ, ಇಸ್ರಾಯೇಲರು ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಅತ್ಯಧಿಕವಾಗಿ, ಓವರ್ಫ್ಲೋಯಿಂಗ್. ಅವರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇರುವಾಗಲೂ ಅವರು ಹೆಚ್ಚುತ್ತಾ ಇದ್ರು. ಸ್ವತಃ ಬರಲಿಲ್ಲ. ಯಾರಾದರೂ ಅರ್ಥ ಆದವರು ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನಾನು ಹೆಚ್ಚುತ್ತೀನಿ, ನಾನು ಅಭಿವೃದ್ಧಿ ಆಗೇ ಆಗ್ತೀನಿ, ನನ್ನ ಕುಟುಂಬ ಅಭಿವೃದ್ಧಿ ಆಗೇ ಆಗುತ್ತೆ. ಆಮೇಲೆ ಇವತ್ತಿನ ಪರಿಸ್ಥಿತಿ ಏನಾದರೂ ಪರವಾಗಿಲ್ಲ, ನನ್ನ ದೇವರು ನನ್ನನ್ನು ಅಭಿವೃದ್ಧಿ ಮಾಡೇ ಮಾಡ್ತಾನೆ ಎಂದು ನಂಬುವರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅವ್ರ ಪರಿಸ್ಥಿತಿ ಏನು ಗೊತ್ತಾ? ದಾಸತ್ವದಲ್ಲಿದ್ದಾರೆ, ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ, ಇಟ್ಟಿಗೆ ಸುಡ್ತಾ ಇದ್ದಾರೆ, ಹಗಲು ರಾತ್ರಿ ಕಷ್ಟ ಬೀಳ್ತಾ ಇದ್ದಾರೆ, ಆದರೆ ಸಂಬಳ ಸಿಗ್ತಾ ಇಲ್ಲ, ಪ್ರತಿಫಲ ಸಿಗ್ತಾ ಇಲ್ಲ. ಆದರೂ ಇವರು ಹೆಚ್ಚುತ್ತಾ ಇದ್ದಾರೆ. ಇವರು ಹೆಂಗೆ ಅಭಿವೃದ್ಧಿ ಆಗ್ತಾ ಇದ್ದಾರೆ? 7ನೇ ವಾಕ್ಯ ಇನ್ನೊಂದ್ಸತಿ ಓದಿ. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ, ಹಂಗಾದ್ರೆ ಪ್ರಾಸ್ಪರ್ ಆಗ್ತಿದ್ದಾರೆ. ಇಸ್ರಾಯೇಲರು ಪ್ರಾಸ್ಪರ್ ಆಗ್ತಾ ಇದ್ದಾರೆ. ನಿನ್ನ ಸ್ನೇಹಿತರಿಗಿಂತ, ನಿನ್ನ ಬಂಧು ಬಳಗದವರಿಗಿಂತ ನನ್ನ ಜೊತೆ ಸೇರಿದ ಮೇಲೆ ಅಭಿವೃದ್ಧಿ ಆದ್ರ ಕೆಳಗಡೆ ಹೋದ್ರ ಅಭಿವೃದ್ಧಿ ಆದ. ಕೆಲವ್ರನ್ನ ಜೊತೆ ಮಾಡ್ಕೋತಾರೆ. ಅವ್ರ ನಾಶದಿಂದ ನಾಶಕ್ಕೆ, ಗುಂಡಿಯಿಂದ ಗುಂಡಿಗೆ ಬೀಳ್ತಾನೇ ಇರ್ತಾರೆ. ವಾಟ್ ಈಸ್ ದ ಡಿಫ್ರೆನ್ಸ್? ಕಾರಣ ಏನು ಗೊತ್ತಾ? ಒಬ್ಬನು ದೇವರ ಕೃಪೆ ಹೊಂದಿದವನು, ಮತ್ತೊಬ್ಬನು ಕೃಪೆ ಇಲ್ಲದೆ ಇರುವವನು. ಅತ್ಯಧಿಕವಾದ ಕೃಪೆ, ದ ಅಬೆಂಡೆಂಟ್ ಗ್ರೇಸ್ ಅಂತಾರೆ 1 ತಿಮೋಥೆಯ 1:14 ಪ್ರಕಾರ. ಅತ್ಯಧಿಕವಾದ ಕೃಪೆ. ನೋಡ್ರಿ, ನಮ್ಮ ಜೊತೆಯಲ್ಲಿ ಬಂದ ಮೇಲೆ ನೀವು ಕೆಳಗಡೆ ಹೋಗಿದ್ದೀನಿ ಅಂತ ಹೇಳ್ಬಿಡ್ಲಿ ನೋಡೋಣ. ಕಾರಣ ಈ ಸಭೆಯ ಮೇಲೆ ದೇವರು ಈ ಅತ್ಯಧಿಕವಾದ ಕೃಪೆ ಇಟ್ಟಿರೋದ್ರಿಂದ ಶತ್ರು ಏನೇ ತಂತ್ರ ಹೂಡಿದ್ರು, ಹೋರಾಟ ಬಂದ್ರು, ನಾವು ಅಭಿವೃದ್ಧಿ ಆಗ್ತಾನೇ ಇರ್ತೀವಿ, ಬೆಳಿತಾನೇ ಇರ್ತೀವಿ. ಹಲ್ಲೆಲೂಯಾ, ಆಮೇನ್. ರೈಟ್ ಟೈಮ್ಗೆ ದೇವರು ನಿಮ್ಮನ್ನು ಕನೆಕ್ಟ್ ಮಾಡೋದು. ಈ ಕೃಪೆ ಏನು ಮಾಡುತ್ತೆ ಅಂದರೆ, ಅಭಿವೃದ್ಧಿ ಪಡಿಸೋದಕ್ಕೆ ರೈಟ್ ಪರ್ಸನ್ ಅನ್ನ ರೈಟ್ ಟೈಮಲ್ಲಿ ಕನೆಕ್ಟ್ ಮಾಡುತ್ತೆ. ಈ ಕೃಪೆ ನಿಮ್ಮನ್ನು ಅಭಿವೃದ್ಧಿ ಮಾಡೋದಕ್ಕೆ. ಮೋಶೆ ಬರೋದಕ್ಕೆ ಮುಂಚೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಇರಲಿಲ್ವಾ? ಆವಾಗಿಲ್ಲದೆ ಇರುವ ಪ್ರತ್ಯೇಕತೆ ಈಗೇನು? ಈಗ ಹೇಳ್ತಾರೆ, ಅವರ ಅಭಿವೃದ್ಧಿ ಹೊಂದಿ ಹೆಚ್ಚಿದ್ರು. ಆಮೇಲೆ ಅವರು ಬಲ ಹೊಂದುತ್ತಾ ಬಂದರು. 3 ಕಾರ್ಯ. 1, ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಹೆಂಗೆ? ವೀಕ್ ಆದ್ರ ಗಟ್ಟಿಯಾಗಿ ಹೇಳ್ರಿ. ಇದು ಪ್ರಾಫೆಸಿ ತರ ಹೇಳ್ತಾ ಇದ್ದೇನೆ. ನಾನು ಅಭಿವೃದ್ಧಿ ಆಗ್ತೇನೆ, ನನ್ನ ಕುಟುಂಬ ಅಭಿವೃದ್ಧಿ ಆಗುತ್ತೆ, ನನ್ನ ಸಭೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಹಲ್ಲೆಲೂಯಾ. ನಾವು ಇನ್ನೂ ಹೆಚ್ಚುತ್ತೇವೆ, ಈ ಸಭೆ ಇನ್ನೂ ಹೆಚ್ಚುತ್ತೇವೆ.
ಹಾಲೆಲೂಯ. ಈಗಿರುವ ಅವಸ್ಥೆಗಿಂತ ಇವಾಗಿರುವ ಸಂಖ್ಯೆಗಿಂತ 1000 ಪಟ್ಟು ನಾವು ಹೆಚ್ಚುತ್ತೇವೆ. Come on somebody. ಅದು ಹೇಳುವಾಗ ಕೆಲವರು ಒಳಗಡೆ ಸಂತೋಷ ಇಲ್ಲ ಅಂತ ಕಾಣುತ್ತೆ. ನಾವು ಹೆಚ್ಚಿಸ್ತೀವಿ. ಗಾಡ್ ವಿಲ್ ಡೂ ಇಟ್. 3 ನಾವು ವೀಕ್ ಆಗಲ್ಲ. ಹೆಚ್ಚಿದಷ್ಟು ಏನಾಗ್ತೀವಿ? ಸ್ತೋತ್ರ. ಅದು ಶತ್ರು ಪಾಳ್ಯಕ್ಕೆ ಭಯ. ಇಸ್ರಾಯೇಲ್ ಜನರ ಮೇಲೆ ಭಯ ಬರೋ ಕಾರಣ ಏನು ಗೊತ್ತಾ? 1 ಅಭಿವೃದ್ಧಿ ಆಗ್ತಿದ್ದಾರೆ, 2 ದಿನ ಹೆಚ್ಚುತ್ತಾ ಇದ್ದಾರೆ, 3 ಇವರು ಬಲವಂತ ಇದ್ದಾರೆ, ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ನಿನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿ ಮಾಡತಕ್ಕಂತೆ ಒಬ್ಬನು ನಿನ್ನ ಜೊತೆಯಲ್ಲಿ ಇರೋದ್ರಿಂದ ನೀನು ವೀಕ್ ಆಗಿರಲ್ಲ. ನೀನು ಬಲ ಹೊಂದಿರುತ್ತೀಯ. ಗಟ್ಟಿಯಾಗಿ ಹೇಳು, ನಾನು ಬಲಿಷ್ಠನಾಗಿರ್ತೇನೆ. ಲೋಕದಲ್ಲಿ ನನ್ನ ಸಂತತಿ ಬಲಿಷ್ಠವಾಗಿರುತ್ತೆ. ನನ್ನ ತಲೆಮಾರು ಬಲಿಷ್ಠರಾಗಿರ್ತಾರೆ. ನಾನು ಬಲಿಷ್ಠನಾಗಿರ್ತೇನೆ. ನೋಡಿ, ಇಂಥ ಕಾರ್ಯಗಳನ್ನೆಲ್ಲ ಡಿಕ್ಲೇರ್ ಮಾಡ್ಬೇಕು. ನೀವು ಹೇಳ್ತಾ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹತ್ರ ಎಲ್ಲರೂ ಕೆಲವರೆಲ್ಲ ಫೋನ್ ಮಾಡ್ತಾರೆ, ಪಾಸ್ಟರ್ ಹೇಗಿದ್ದೀರಾ ಅಂತೀರಾ, ಕೇಳಿಸ್ಕೊಂಡಿದ್ದೀರಾ, ಹೇಗಿದ್ದೀರಾ ಅಂತಾರೆ. ನಾನು ಹೇಳ್ತೇನೆ, ದೇವ್ರ ಕೃಪೆಯಿಂದ ನಿಮ್ಮ ಪ್ರಾರ್ಥನೆಯಿಂದ ಗುಂಡ್ಕಲ್ ಥರ ಇದ್ದೀನಿ ಅಂತ. ಹೆಂಗಿರ್ತೀನಿ? 3 ಕಾರ್ಯ ಹೇಳ್ತೀನಿ ಅಲ್ಲಿ. ನಿಮ್ಮ ಪ್ರಾರ್ಥನೆಯಿಂದ, ದೇವರ ಕೃಪೆಯಿಂದ ನಾನೇನು ಆಗಿದ್ದೀನಿ? ಗುಂಡ್ಕಲ್ ಥರ ಇದ್ದೀನಿ ಅಂತ. ಆಮೇಲೆ ನೀನು ನೆನ್ನೆ ಸುರಿದ ಮಳೆಗೆ ಚಿಗುರೊಡೆದ ನಾಯಿ ಕೊಡೆ ಅಲ್ಲ. ಆಮೇಲೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ದೇವರು ನಿನ್ನ ನೆಟ್ಟಿರೋದಾದ್ರೆ, ನೀ ನೀತಿವಂತನ ಸಂತತಿಯಾಗಿರೋದಾದ್ರೆ, ಧನ ಐಶ್ವರ್ಯಗಳು ನಿನ್ನ ಮನೆಯಲ್ಲಿ ತುಂಬಿ ತುಳುಕುವಂಥದ್ದಾಗಿರುತ್ತೆ. ನಿನ್ನ ಮಕ್ಕಳು ಲೋಕದಲ್ಲಿ ಬಲಿಷ್ಠರಾಗಿರ್ತಾರೆ, ಬಲಹೀನರಾಗಿರೋದಿಲ್ಲ. Come on somebody shout hallelujah. 10ನೇ ವಾಕ್ಯ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನ ಬಿಟ್ಟು ಹೋದಾರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದರು. ಸೈತಾನನ ಪ್ಲಾನ್. ನೀನು ಆಶೀರ್ವಾದ ಹೊಂದಬಾರ್ದು, ನೀನು ವೃದ್ಧಿ ಆಗಬಾರ್ದು, ನೀನು ಬೆಳಿಬಾರ್ದು. ಆ ಸ್ಪಿರಿಟ್ ಯಾರಲ್ಲಾದ್ರೂ ಇದ್ರೆ ದಟ್ಸ್ ಅ ಡಿಮೋನಿಕ್ ಸ್ಪಿರಿಟ್. ಯೇಸು ಸ್ವಾಮಿ ಗುಣ ನೋಡ್ರಿ. ಯೇಸು ಸ್ವಾಮಿ ಏನು ಹೇಳಿದ್ರು? ನಾನು ಮಾಡಿದ್ದಕ್ಕಿಂತ ಹೆಚ್ಚಿನ ಮಹತ್ತಾದ ಕಾರ್ಯಗಳನ್ನ ನೀವು ಮಾಡ್ತೀರಾ ಅಂತ. ನಾನು ಮಾಡಿದ್ದಕ್ಕಿಂತ ಹೆಚ್ಚಿನ ಮಹತ್ತಾದ ಕಾರ್ಯಗಳನ್ನ ನೀವು ಮಾಡ್ತೀರಾ ಅಂತ. ಅಂದ್ರೆ ಯೇಸು ಸ್ವಾಮಿ ಮಾಡಿದಕ್ಕಿಂತ ಜಾಸ್ತಿ ಮಾಡೋತೀವಿ. ಆ ಉದಾರ ಮನಸ್ಸು ನೋಡ್ರಿ. ಹಲೋ, ಆ ಉದಾರವಾದ ಯೇಸುವಿನ ಮನಸ್ಸು ನೋಡ್ರಿ. ನಾವು ನನ್ನ ಸ್ಥಾನಕ್ಕೆ ಯಾರಾದ್ರೂ ಬಂದ್ಬಿಟ್ರೆ, ನನ್ನ ಜಾಗಕ್ಕೆ ಯಾರಾದ್ರೂ ಬಂದ್ಬಿಟ್ರೆ, ಇವನ್ ಬೆಳೆಸಿದ್ರೆ ನಾಳೆ ನನಗೆ ಇವನು ಮೋಸ ಮಾಡಿಬಿಟ್ರೆ, ಏನೋ ಇವರ ಅಪ್ಪನ ಮನೆ ಆಸ್ತಿನ ಜೋಪಾನ ಕಾಪಾಡ ಹಿಂಗೆ. ನಾವಿಲ್ಲಿ ಸೇವಕರು. ಆಮೇಲೆ ಇದರ ಒಡೆಯ ಮೇಲಿದ್ದಾನೆ. ಆ ಚಿಕ್ಕ ಪರಿಜ್ಞಾನ ಇದ್ರೆ ನಿನಗೆಲ್ಲ ಸೇವೆ ಮಾಡ್ತಾ ಇರೋದು ದೇವರ ರಾಜ್ಯಕ್ಕಾಗಿ. ಆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅವಾಗ ನಿಮ್ಗೆ ವಿಶಾಲವಾಗಿ ಮನಸ್ಸು ಬರುತ್ತೆ. ನನ್ನ ಇಷ್ಟ ಏನು ಗೊತ್ತಾ? ನಾನು ಸಾಯೋದ್ರೊಳಗೆ 100 ಜನ ಆದರೂ ನಂತರ ಪಾಸ್ಟರ್ಗಳನ್ನ ಎಬ್ಬಿಸ್ಬಿಡ್ಬೇಕು ಅಂತ. ಅಲ್ಲಲ್ಲಿ ಆತ್ಮಿಕ ಸಂತತಿಗಳಿದ್ದಾರೆ. ಸ್ತೋತ್ರ. ಆಮೇಲೆ ಅವ್ರನ್ನ ಹಿಂದ್ಗಡೆ ಟ್ರೈನ್ ಮಾಡ್ತಾ ಇರ್ತೀನಿ. ಅವ್ರಿಗೆ ಅವಾಗವಾಗ ಮಾತಾಡ್ತಾ ಇರ್ತೀನಿ. ಅವರ ಒಳಗಡೆ ವಿಷನ್ ತುಂಬ್ತಾ ಇರ್ತೀನಿ. ಆಮೇಲೆ
ನನಗೊಂದು ಗೊತ್ತು, ಏಲಿಯನಿಗೆ ಗೊತ್ತಿಲ್ಲ 7,000 ಬೇರೆ ಪ್ರವಾದಿಗಳು ರೆಡಿ ಮಾಡಿರೋದು. ದೇವರು ಕೆಲವರು ರೆಡಿ ಮಾಡ್ತಾ ಇದ್ದಾರೆ ನೋಡ್ರಿ. ನಾಳೆ ಒಂದು ದಿನ ನಮಗಿಂತ ಶಕ್ತರಾದ ಸೇವಕರು ಕರ್ನಾಟಕದ ಮನೆಯಲ್ಲಿ ಎದ್ದು ಬಂದರೆ ಹೆಮ್ಮೆ ಪಡೋ ವ್ಯಕ್ತಿಗಳಲ್ಲಿ ನಾನು ಮೊದಲನೇವನಾಗಿರ್ತೀನಿ. ಬರಬೇಕು, ಅಡ್ದಾರಿಯಲ್ಲ, ಡಾಮ್ ಡೂಮ್ ಡಯಾಡು ಸಾಲ್ ಗಿಮಿಕ್ ಮಾಡ್ತಾರೆ ನೋಡ್ರಿ, ಅಂಥದ್ದಲ್ಲ. ಐ ಹೇಟ್ ದಟ್. ಸ್ತೋತ್ರ. ಬಿಡುಗಡೆ ಅಂದರೆ ಜೆನ್ಯೂನ್ ಆಗಿರಬೇಕು. ಸ್ತೋತ್ರ. ಜೆನ್ಯೂನ್ ಆಗಿರಬೇಕು, ವಾಕ್ಯದ ಅಡಿಪಾಯದಲ್ಲಿರಬೇಕು. ಸ್ತೋತ್ರ. ಹಾಗೆ ನಾವು ಬೆಳೆಸುವಂಥ ಮನಸ್ಸುಳ್ಳವರಾಗಿರಬೇಕು. ಮತ್ತು ದೇವರ ರಾಜ್ಯ ಇಷ್ಟು ಯೋಚನೆ ಮಾಡ್ರಿ. ಒಬ್ಬ ನಷ್ಟ ಆದರೆ ದೇವರ ರಾಜ್ಯಕ್ಕೆ ನಷ್ಟ, ಒಬ್ಬನನ್ನು ಪಡೆದ್ರೆ ದೇವರ ರಾಜ್ಯಕ್ಕೆ ಲಾಭ, ದೇವರ ರಾಜ್ಯಕ್ಕೆ ಲಾಭ. ಇವನ್ನ ಉಳಿಸ್ಕೊಂಡ್ರೆ ದೇವರ ರಾಜ್ಯಕ್ಕೆ ಲಾಭ, ಇವನ್ನ ಬೆಳೆಸ್ಕೊಂಡ್ರೆ ದೇವರ ರಾಜ್ಯಕ್ಕೆ ಲಾಭ, ಇವನನ್ನು ಇನ್ನೂ ಅಭಿವೃದ್ಧಿ ಮಾಡಿದ್ರೆ ದೇವರ ರಾಜ್ಯಕ್ಕೆ ಲಾಭ. ಹೀಗೆ ಕಾನ್ಸೆಪ್ಟ್ ನಿಮ್ಮ ಒಳಗಡೆ ಬಂದರೆ ನಾನು ಎನ್ನುವುದು ಸಾಯುತ್ತೆ, ನಾವು ಎನ್ನುವುದು ಬರುತ್ತೆ. ಯೇಸು ಸ್ವಾಮಿ ಶಿಷ್ಯರ ಬಳಿ ಮಾತಾಡುವಾಗ ತನ್ನನ್ನೇ ತನ್ನ ದಾರಿ ಎಳೆದು ಕೊಡ್ತಿದ್ದನು. ಎಲ್ಲ ಆಮೇಲೆ ಪೋರ್ ಔಟ್ ಮಾಡ್ತಿದ್ದ, ಏನು ಮುಚ್ಚಿಡ್ತಿರ್ಲಿಲ್ಲ. ಯೇಸು ಸ್ವಾಮಿ ಅವರೊಟ್ಟಿಗೆ ಮಾತನಾಡ್ತಿದ್ರು. ಪ್ರೈಸ್ ಗಾಡ್. ಇವತ್ತು ನಿಮ್ಮ ಕೃಪೆ, ನಿಮ್ಮ ಮೇಲಿರೋ ಅಭಿಷೇಕ, ನಿಮ್ಮ ತಾಲಂತು ನಿಮಗುಳ್ಳದಲ್ಲ. ಅದು ವ್ಯಾಪಾರ ಮಾಡ್ರಿ, 10 ಜನರನ್ನು ಬೆಳೆಸ್ರಿ, 10 ಜನರನ್ನ ಅಭಿವೃದ್ಧಿ ಮಾಡ್ರಿ, ಅವ್ರನ್ನ ಬೆಳೆಯುವಂತೆ ಮಾಡ್ರಿ. ಶತ್ರುವಿಗೆ ಭಯ ಏನು ಗೊತ್ತಾ? ಅವನು ಬೆಳಿಬಾರ್ದು, ಅವನ ಅಭಿವೃದ್ಧಿ ಆಗಬಾರ್ದು. ಇವತ್ತು ಯೇಸುವಿನ ನಾಮದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ರಿ. ನಾನು ಅಭಿವೃದ್ಧಿ ಆಗೇ ಆಗ್ತೇನೆ. ನೋಡ್ರಿ 10ನೇ ವಾಕ್ಯ ಇನ್ನೊಂದ್ಸತಿ ಗಮನ ಇಟ್ಟು ಕೇಳ್ರಿ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ, ಅವನಿಗೆ ಭಯ. ಯುದ್ಧ ಏನಾದ್ರು ಸಂಭವಿಸಿದ್ರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನ ಬಿಟ್ಟು ಹೋದಾರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ. ಏನ್ ಮಾಡೋಣ? ಉಪಾಯ ಮಾಡೋಣ. ಕುತಂತ್ರ ಬುದ್ಧಿ ಇರೋರು ಯಾರಾದ್ರೂ ಇದ್ರೆ ಯೋಚನೆ ಮಾಡ್ರಿ, ನೀವು ಸೈತಾನನ ಏಜೆಂಟ್ ಅವರು ಅಂತ. ಉಪಾಯ ಮಾಡೋಣ. ಅವನ್ ಬೆಳಿಬಾರ್ದು, ಅವನ್ ತಲೆ ಎತ್ತಬಾರ್ದು, ಅವನ್ ಮುಂದೆ ಬರಬಾರ್ದು. ಕುತಂತ್ರ ಅದು ಸೈತಾನ ಸ್ಪಿರಿಟ್ ಅದು. ಆಮೇಲೆ ನೆಟ್ಟವನು ನೀರು ಇದವನು ಯಾರು ಏನು ಇಲ್ಲ ಬೆಳೆಯುವಂತೆ ಮಾಡುವವನು ದೇವರಾಗಿದ್ದಾನೆ. ಆಮೇಲೆ ಯಾರ ಮನೆ ಹುಂಜ ಕೂಗಿದ್ರೆ ಏನಂತೆ, ಯಾರು ಸೇವೆ ಮಾಡಿದ್ರೆ ಏನಂತೆ, 10 ಆತ್ಮಗಳನ್ನು ಸಂಪಾದನೆ ಮಾಡ್ತಾರೆ ಅಂದರೆ ನೀನು ಪ್ರೈಸ್ ದ ಲಾರ್ಡ್ ಅಂತ ಹೇಳು. ಸೈತಾನನಿಗೆ ನಿನ್ನ ಅಭಿವೃದ್ಧಿ ಇಷ್ಟ ಇಲ್ಲ. ಆದರೆ ದೇವರ ಅಭಿಷೇಕದ ಪ್ರತ್ಯೇಕತೆ ನಿನ್ನ ಅಭಿವೃದ್ಧಿ ಮಾತ್ರ ಅಲ್ಲ, ನೀನು ಓವರ್ಫ್ಲೋ ಆಗಬೇಕು ಅಂತ. ಗಮನಿಸ್ರಿ. ಇನ್ನು 12ನೇ ವಾಕ್ಯ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರು, ಅವರು ಅತ್ಯಧಿಕವಾಗಿ ಹೆಚ್ಚಿ. ಕಮಾನ್, ಗಟ್ಟಿಯಾಗಿ ಹೇಳ್ರಿ. ಎಷ್ಟೇ ಉಪದ್ರವ ಬರಲಿ, ಎಷ್ಟೇ ಹೋರಾಟ ಬರಲಿ, ಎಷ್ಟೇ ನಿಂದೆ ಬರಲಿ, ಎಷ್ಟೇ ಸಂಕಟಗಳು ಬರಲಿ, ಇಕ್ಕಟ್ಟು ಬರಲಿ, ಸೈತಾನ ಕ್ರಿಯೆಗಳು ನನಗೆ ವಿರುದ್ಧವಾಗಿ ಮಾಟ ಮಂತ್ರ ಪೂಜೆ ಕರ್ಮ ಯಜ್ಞ ಹೋಮ ಏನಾದರೂ ಮಾಡ್ಲಿಕ್ಕಂಡ್ರೆ ನಾನು ಹೆಚ್ಚುತ್ತಾ ಬರ್ತೇನೆ, ನಾನು ಬೆಳೀತಾ ಬರ್ತೇನೆ, ನಾನು ಅಭಿವೃದ್ಧಿ ಕಾಣ್ತಾನೆ ಇರ್ತೇನೆ. ಕಮಾನ್ ಸಂಬಡಿ, ಯೇಸುವಿನ ನಾಮದಲ್ಲಿ I will grow. ಅಭಿಷೇಕದಲ್ಲಿ ಬೆಳೀತೀನಿ, ಆತ್ಮಶಕ್ತಿಯಿಂದ ಬೆಳೀತೇನೆ, ದೈವ ವಚನದ ಪರಿಜ್ಞಾನದಲ್ಲಿ ಬೆಳೀತೇನೆ, ವಾಕ್ಯದ ಪ್ರಕಟಣೆಯಲ್ಲಿ ಬೆಳೀತೇನೆ, ಪರಲೋಕದ ದರ್ಶನದಲ್ಲಿ ಬೆಳೀತೇನೆ. ಕಮಾನ್ ಸಂಬಡಿ, ಅರ್ಥ ಆಗ್ತಾ ಇದೆಯಾ? ಸೈತಾನ್ಗೆ ಇಷ್ಟ ಇಲ್ಲ. ಬಂದ ಭಾನುವಾರ ಬರೋದೇ ಹೆಚ್ಚ, ಕುತ್ಕೊಂಡ ಮೌನ ಕೇಳು, ಆಯ್ತಾ? ಯಾರಿಗೂ ಪ್ರೈಸ್ ಅಲಾಡು ಹೇಳ್ಬೇಡ, ಹೋಗ್ಬಿಡ. ಸೈತಾನ್ ಭಾಳ ಇಷ್ಟ ನಿನ್ನನ್ನು.
ಸೈತಾನ್ಗೆ ಭಾಳ ಇಷ್ಟ ನಿನ್ನ ಕಂಡ್ರೆ. ಎದ್ದು ನಿಂತ್ಕೊಂಡು ಪ್ರೈಸ್ ತಲಾಡಿ ಹೇಳೋದು, ಕೂಗೋದು, ಅಲ್ಲೆಲ್ಲಿಯ ಹೇಳೋದು, ಹೋಗಿ 4 ಜನ ಕೈಫೈ ಹೊಡಿಯೋದು, ಇದೆಲ್ಲ ಮಾಡಿದ್ರೆ ಅವನಿಗೆ ಆಗಲ್ಲ. ಒಂದು ಗುಂಪು ಅವನ್ನ ಮೆಚ್ಚಿಸಕ್ಕಿದ್ದಾರೆ, ಇನ್ನೊಂದು ಗುಂಪು ದೇವರನ್ನ ಮೆಚ್ಚಿಸಕ್ಕಿದ್ದಾರೆ. ನೀನು ಯಾರನ್ನ ಮೆಚ್ಚಿಸ್ತಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೆಚ್ಚುತ್ತೇನೆ. ನಾನು ಬೆಳಿತೇನೆ, ನಾನು ಅಭಿವೃದ್ಧಿ ಆಗ್ತೇನೆ. ನನ್ನ ಕುಟುಂಬ ಇವತ್ತಿರುವ ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರ್ತೇವೆ. ನಾವು ದೇವರು ನಮ್ಮನ್ನು ಸನ್ಮಾನಿಸ್ತಾರೆ. ನಮ್ಮ ತಲೆಮಾರುಗಳನ್ನು ದೇವರ ಆಶೀರ್ವಾದ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ. That is called the overflowing blessing as anointing. ಆಮೇಲೆ ಅದು ನೋಡ್ರಿ 12ನೇ ವಾಕ್ಯ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರು, ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲರ ಅವರು ಅತ್ಯಧಿಕವಾಗಿ ಹೆಚ್ಚಿದ ಮೇಲೆ ಏನಾದ್ರಂತೆ. ನಾನು ಕೇಳ್ತೇನೆ, ಈ ಸ್ಥಳ ನಮಗೆ ಸಾಕ? ಬೇಕಲ್ಲ? ನಾವು ಈ ಬಿಲ್ಡಿಂಗ್ ಕಟ್ಟಿದಾಗ ಅಪ್ಪ ಎಲ್ಲ ಒಂದೇ ಸರ್ವಿಸಲ್ಲಿ ಆರಾಮಾಗಿ ಇದ್ಬಿಡ್ಬೋದು ಅಂತ. ಇವತ್ತು ಈ ಪ್ರಿಮಿಸಸ್ಸಲ್ಲಿ ಒಂದು ಭಾನುವಾರ 11 ಆರಾಧನೆ ನಡೀತಾ ಇದೆ. ಪ್ರೈಸ್ ಗಾಡ್. ನಾವು ಹರಡದೇ ಇರ್ತೀವ. ನೀನು ಎಡಕ್ಕೂ ಬಲಕ್ಕೂ ಅಪ್ಪಿಕೊಳ್ಳುವೆ. ಯೇಸುವಿನ ನಾಮದಲ್ಲಿ ಪ್ರಾಫೆಟಿಕಲ್ ವರ್ಡ್ ಆಗಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಅದು ನಾವು ಸ್ವಾಧೀನ ಮಾಡ್ತೇವೆ. ನಾವು ಹೆಚ್ಚಿ ಆರಡಿಕೊಳ್ಳುವಂತರಾಗಿರ್ತೇವೆ. ಎಷ್ಟೇ ಶತ್ರುವಿನ ಉಪದ್ರವಗಳು ಬಂದರೂ, ಯಾರೇ ಹೋರಾಟಕ್ಕೆ ನಿಂತರೂ, ಯಾವ ವ್ಯಕ್ತಿಗಳಾಗಲಿ, ಸೈತಾನನ ಏಜೆಂಟ್ಗಳಾಗಲಿ, ಶಕ್ತಿಗಳಾಗಲಿ ನಮಗೆ ವಿರುದ್ಧವಾಗಿ ತಲೆ ಎತ್ತದಂತೆ ಪರಲೋಕದ ದೇವರು ನಮ್ಮ ಮೇಲೊಂದು ಅಭಿಷೇಕ ಕೊಟ್ಟಿದ್ದಾನೆ. ಆ ಅಭಿಷೇಕದ ಪ್ರತ್ಯೇಕತೆ ಓವರ್ಫ್ಲೋಯಿಂಗ್ ಅನಾಯಿಂಟಿಂಗ್. ಕರ್ತನೆ, ಈ ಅಭಿಷೇಕ ನಿನ್ನ ಜನರಿಗಾಗಿ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಅಪ್ಪ, ಪರಲೋಕ ರಾಜ್ಯವು ತೆರೆದು ನಿನ್ನ ಮಕ್ಕಳ ಬೇಡಿಕೆಯನ್ನು ಅವರ ದಾಹಕ್ಕನುಸಾರವಾಗಿ, ಅವರ ಆಸಕ್ತಿಗೆ ಅನುಸಾರವಾಗಿ, ಅವರ ಬಯಸಿದ ಬಯಕೆಗೆ ತಕ್ಕ ಹಾಗೆ ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾಗಿ ಇವರನ್ನ ಸನ್ಮಾನಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.